ಆದರೆ ವಿಶೇಷವಾಗಿ ಈ ವರ್ಷ ಗ್ರಾಮ ಪಂಚಾಯತಿ ಚುನಾವಣೆ ಬಹುಶಃ ಸರ್ಕಾರ ನಡೆಸಲೇಬೇಕಾಗ್ತದೆ, ಅದು ಸರ್ಕಾರದ ಕೈನಲ್ಲಿ ಇಲ್ಲ. ಮತ್ತು ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಚುನಾವಣೆಗಳು ರಾಜ್ಯ ಸರ್ಕಾರಕ್ಕೆ ಮನಸ್ಸಿಲ್ಲದೆ ಹೋದ್ರೂ ಕೂಡ ಬಹುಶಃ ಮುಂಬರ್ತಕ್ಕಂಥ ದಿನಗಳಲ್ಲಿ ಅದು ಕೂಡ ನಾವು ಎದುರು ನೋಡ್ತೇವೆ. ಹಾಗಾಗಿ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಗ್ರಾಮ ಪಂಚಾಯತಿ ಪುರಸಭೆ ಪಟ್ಟಣ ಪಂಚಾಯತಿ ನಗರಸಭೆ ಯಾವುದೇ ಚುನಾವಣೆಗಳು ಬರಲಿ, ಇದು ಕಾರ್ಯಕರ್ತರಿಗೆ ಮೀಸಲಿಟ್ಟಿರ್ತಕ್ಕಂಥ ಚುನಾವಣೆ. ಇಂಥ ಚುನಾವಣೆಗಳಲ್ಲಿ ಕಾರ್ಯಕರ್ತರಿಗೆ ಶಕ್ತಿಯನ್ನು ತುಂಬಬೇಕು. ಅವರ ಜೊತೆಯಲ್ಲಿ ನಮ್ಮ ಪಕ್ಷದ ನಾಯಕರುಗಳು ಸ್ಥಳೀಯವಾಗಿ ನಮಗೆ ದುಡಿಮೆ ಮಾಡಿರ್ತಕ್ಕಂಥ ಕಾರ್ಯಕರ್ತರನ್ನ ಗುರುತಿಸಿ ನಿಮ್ಮೆಲ್ಲರಿಗೂ ಕೂಡ ಉತ್ತಮವಾದಂತ ಒಂದು ಸ್ಥಾನಕ್ಕೆ ಹೋಗಿ ತಲುಪಿಸಿ ನಿಮ್ಮ ಮೂಲಕ ರಾಜ್ಯವನ್ನ ಸುಭದ್ರವಾಗಿ ಕಟ್ಟಿಸ್ತಕ್ಕಂಥ ಪ್ರಯತ್ನವನ್ನ ಮುಂದಿನ ದಿನಗಳಲ್ಲಿ ಜನತಾದಳ ಪಕ್ಷ ನಿಮ್ಮ ಚುನಾವಣೆಗಳಲ್ಲಿ ಮಾಡುತ್ತೆ ಅಂತಕ್ಕಂಥದ್ದು ಬಹಳ ಗಟ್ಟಿಯಾಗಿ ಪಕ್ಷದ ಕಾರ್ಯಕರ್ತನಾಗಿ ಇವತ್ತು ನಿಮ್ಮ ಮುಂದೆ ತಿಳಿಸ್ಲಿಕ್ಕೆ ಬಯಸ್ತೇನೆ. ಈಗಾಗಲೇ ಜಿಲ್ಲೆಯ ಅನೇಕ ಜನ ನಾಯಕರು ಬಹುಶಃ ಇತ್ತೀಚಿನ ದಿನಗಳಲ್ಲಿ ನಿಮ್ಮೆಲ್ರಿಗೂ ಗೊತ್ತಿದೆ, ಜಿಲ್ಲೆಯ ಅಧ್ಯಕ್ಷರಾಗಿ ನೂತನವಾಗಿ ನೇಮಕಾತಿಗೊಂಡಿರ್ತಕ್ಕಂಥ ಮಾನ್ಯ ನಿಂಗಪ್ಪಣ್ಣ ಅವರು ಕೂಡ ಇಲ್ಲೇ ಇದ್ದಾರೆ. ಮತ್ತು ಮಾಜಿ ಜಿಲ್ಲಾಧ್ಯಕ್ಷರು, ಅವ್ರು ಮಾಜಿ ಅಂದ್ರು ನಮ್ಮ ಹೃದಯದಲ್ಲಿ ಯಾವಾಗಲೂ ಹಾಲಿಯಾಗೆ ಉಳ್ಕೊಳ್ತಾರೆ. ಅಂಜನಪ್ಪನವರ ಸೇವೆ ಕ್ಷೇತ್ರದ ಹಾಗೂ ಜಿಲ್ಲೆಯ ಕಾರ್ಯಕರ್ತರು ಮರೆಯುವಂಥದ್ದಿಲ್ಲ. ಅವರು ಹೃದಯ ವೈಶಾಲ್ಯತೆಯನ್ನು ತೋರಿಸಿ ಬದಲಾವಣೆ ಮಾಡಬೇಕು ಅಂತಕ್ಕಂಥದ್ದಾದ್ರೆ ನನ್ನ ಸಂಪೂರ್ಣ ಸಹಮತ ಇದೆ ಅಂತ ಹೇಳಿದ್ರು. ತದನಂತರ ಪಕ್ಷದ ವರಿಷ್ಠರು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಜೊತೆಯಲ್ಲಿ ಕುಣಿಗಲ್ನ ಡಾಕ್ಟರ್ ರವಿಯಣ್ಣ ಅವರು ಕೂಡ ಡಿ ನಾಗರಾಜಯ್ಯನವರ ಸುಪುತ್ರರು, ಅವರು ಕೂಡ ಸಾಕಷ್ಟು ಅವರ ಕ್ಷೇತ್ರದ ಭಾಗದಲ್ಲಿ ಹೋರಾಟವನ್ನ ನಿರಂತರವಾಗಿ ಕ್ಷೇತ್ರದ ಜನತೆಯ ಒಂದು ಒಡನಾಟವನ್ನ ಇಟ್ಕೊಂಡು ಮಾಡ್ತಾ ಇದ್ದಾರೆ. ಮತ್ತೆ ನಮ್ಮ ಗುಬ್ಬಿಯ ಕ್ಯಾಂಡಿಡೇಟ್ ಆದಂತ ಇಂದಿನ ಸಾರ್ವತ್ರಿಕ ಚುನಾವಣೆಯ ಮಾನ್ಯ ನಾಗರಾಜಣ್ಣ ಅವರು ಕೂಡ ಇದ್ದಾರೆ. ಮತ್ತೆ ಕೊರಟಗೆರೆಯ ಲಾಲ್ ಸಾಹೇಬ್ರು ಬಂದಿದ್ರು, ಅವರು ಬಾಬಣ್ಣನ ಜೊತೆ ಯಾವುದೋ ಕೆಲಸದ ಮೇಲೆ ಜೊತೆಲಿ ಹೊರಟಿದ್ದಾರೆ. ಯಾರಿದಾರಣ್ಣ ಮತ್ತೆ ತಪ್ಪಿಗೆ ಇನ್ಯಾರದ ಹೆಸರು ಬಿಟ್ಟೆ ಅಂತ. ತಿಪ್ಟೂರಿನ ಒಂದ್ 2-3 ಸಮಸ್ಯೆಗಳ ಬಗ್ಗೆ ಇವತ್ತು ನಿಮ್ಮ ಮುಂದೆ ಪ್ರಸ್ತಾವನೆಯನ್ನ ಇಡ್ಲಿಕ್ಕೆ ಬಯಸ್ತೇನೆ. ಈಗ ತಾನೇ ವೇದಿಕೆಯಲ್ಲಿ ಕೂತಿದ್ದಾಗ ಬಹುಶಃ ಇಲ್ಲಿ ಕೌನ್ಸಿಲರ್ ಆಗಿದ್ರು ರೇಖಮ್ನವರು ತಿಪ್ಟೂರಿನ ಸ್ಥಳೀಯವಾಗಿರ್ತಕ್ಕಂಥ ಒಂದು ಸಮಸ್ಯೆ ಬಗ್ಗೆ ಒಂದು ಪತ್ರವನ್ನ ಕೊಟ್ಟರು ಕೈಗೆ. ಅಲ್ಲಿ ಓದ್ತಾ ಇದ್ದೆ, ಹೇಮಾವತಿ ಮೂಲಕ ಇವತ್ತು ತಿಪ್ಟೂರು ಕೆರೆಯನ್ನ ಬಹಳ ವರ್ಷಗಳಿಂದ ಅಂದ್ರೆ 2-3 ವರ್ಷಗಳಿಂದ ರಾಜ್ಯ ಸರ್ಕಾರ ಏನು ತಿಪ್ಟೂರು ಕೆರೆಗೆ ನೀರನ್ನ ಬಿಡಬೇಕಾಗಿತ್ತು, ನೀರನ್ನ ಭರ್ತಿ ಮಾಡಬೇಕಾಗಿತ್ತು. ಆದ್ರೆ ಈ ರಾಜ್ಯ ಸರ್ಕಾರ ಇಲ್ಲಿಯವರೆಗೂ ಕೂಡ ತಿಪ್ಟೂರು ಕೆರೆಗೆ ನೀರನ್ನ ಕೊಡದೇ ಇರತಕ್ಕಂಥ ನಿಟ್ಟಿನಲ್ಲಿ ತಿಪ್ಟೂರು ನಗರದಲ್ಲಿ ಇವತ್ತು ವಾಸವಾಗಿರ್ತಕ್ಕಂಥ ನಾಗರಿಕರಿಗೆ ಕುಡಿತಕ್ಕಂಥ ನೀರಿನ ವ್ಯವಸ್ಥೆಗೂ ಕೂಡ ಸಮಸ್ಯೆ ಉದ್ಭವ ಆಗಿದೆ ಅಂತಕ್ಕಂಥದ್ದು ಬಹುಶಃ ನಮಗೂ ನಿಮಗೂ ಎಲ್ರಿಗೂ ತಿಳಿದಿರ್ತಕ್ಕಂಥ ವಿಚಾರ. ಜೊತೆಯಲ್ಲಿ ರಾಗಿ ಖರೀದಿ ಕೇಂದ್ರಗಳಲ್ಲಿ ತೂಕ ಸರಿಯಾಗಿ ಮಾಡದಿರ ಅಲ್ಲಿ ರೈತರಿಗೆ ಆಗ್ತಾ ಇರ್ತಕ್ಕಂಥ ಅನ್ಯಾಯಗಳೇನಿದೆ, ಬಹುಶಃ ಲಕ್ಷಾಂತರ ಕ್ವಿಂಟಾಲು ಇವತ್ತು ರೈತರು ರಾಗಿಯನ್ನ ಇವತ್ತು ಈ ಭಾಗದಲ್ಲಿ ತಾವೇನ್ ಬೆಳಿತೀರಿ, ತಾವೆಲ್ಲರೂ ಕೂಡ ಸ್ವಾಭಿಮಾನಿಗಳಾಗಿ ಕಷ್ಟನೋ ಸುಖನೋ ಅತಿವೃಷ್ಟಿನೋ ಅನಾವೃಷ್ಟಿನೋ ಏನೇ ಆದ್ರೂ ಕೂಡ ನೀವೆಲ್ಲರೂ ಕೂಡ ವ್ಯವಸಾಯವನ್ನ ನಂಬಿ ಬದುಕ್ತಾ ಇರ್ತಕ್ಕಂಥ ನಮ್ಮ ರೈತಾಪಿ ವರ್ಗಕ್ಕೆ ಸಿಕ್ಬೇಕಾಗಿರ್ತಕ್ಕಂಥ ಒಂದು ಗೌರವ ಧನ ಇವತ್ತು ಸೂಕ್ತ ಸಂದರ್ಭದಲ್ಲಿ ಸಿಗ್ತಾ ಇಲ್ಲ. ಎಲ್ಲೋ ಒಂದ್ ಕಡೆ ಇದರಲ್ಲಿ ವ್ಯತ್ಯಾಸಗಳಾಗ್ತಾ ಇದೆ ಅಂತಕ್ಕಂಥದ್ದು ಕೂಡ ಇವತ್ತು ವಿಶೇಷವಾಗಿ ತಿಪ್ಟೂರು ಕ್ಷೇತ್ರದಲ್ಲಿ ಆಗ್ತಾ ಇರ್ತಕ್ಕಂಥ ರಾಗಿ ಖರೀದಿ ಕೇಂದ್ರದಲ್ಲಿ ಅವ್ಯವಸ್ಥೆಯ ಬಗ್ಗೆಯೂ ಕೂಡ ಒಂದು ಪ್ರಸ್ತಾವನೆಯನ್ನ ನೋಡಿದ್ದೇನೆ. ನಿನ್ನೆಯಿಂದ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಾಟೆ ಆಗ್ತಾ ಇದೆ ಅಂದ್ರು. ತುರುವೇಕೆರೆಯಲ್ಲಿ ಕೃಷ್ಣಪ್ಪಣ್ಣ ಕೇಳಿದೆ, ಇಲ್ಲ ನಮ್ಮಲ್ಲಿ ಅಂತದ್ದೇನು ಸಮಸ್ಯೆ ಇಲ್ಲ, ತಿಪ್ಟೂರಿನಲ್ಲಿ ಆ ಸಮಸ್ಯೆ ಆಗಿದೆ ಅಂತಕ್ಕಂಥದ್ದು ಅವರು ಕೂಡ ಹೇಳ್ತಾ ಇದ್ರು, ಇಲ್ಲಿ ಶಾಂತಣ್ಣ ಅವರು ಕೂಡ ಹೇಳ್ತಾ ಇದ್ದಾರೆ. ಹಾಗಾಗಿ ಬಹುಶಃ ಇಂಥ ವಿಚಾರಗಳು ನೀವು ಏನೇ ಲಕ್ಷಾಂತರ ವಿಚಾರಗಳಿದೆ ಕಳೆದ 3 ವರ್ಷದಿಂದ ನಾವು ಮಾತನಾಡ್ತಕ್ಕಂಥದ್ದಾದ್ರೆ ನಿಮಗೆ ಗೊತ್ತಿದೆ, ರಾಜ್ಯ ಸರ್ಕಾರ 136, 138, 140 ಅದೆಷ್ಟೋ ಸೀಟ್ಗಳನ್ನ ಪಡ್ಕೊಂಡು ಇವತ್ತು ರಾಜ್ಯದಲ್ಲಿ ಆಡಳಿತವನ್ನ ಮಾಡ್ತಾ ಇದ್ದಾರೆ. ಬಹುಶಃ
ಇದೇ ಸನ್ಮಾನ್ಯ ಕುಮಾರಣ್ಣ ಅವ್ರಿಗೆ ನಿಮಗೆ ಗೊತ್ತಿದೆ, ಎರಡು ಪಕ್ಷದ ಜೊತೆಯಲ್ಲೂ ಕೂಡ ಸಮ್ಮಿಶ್ರ ಸರ್ಕಾರವನ್ನ ಅವತ್ತಿನ ಕಾಲ್ಗಡದಲ್ಲಿ ಮಾಡಿರ್ತಕ್ಕಂಥದ್ದನ್ನ ನೋಡಿದಿರಿ. 20 ತಿಂಗಳು 14 ತಿಂಗಳು, ಕೇವಲ 34 ತಿಂಗಳಲ್ಲಿ ಕುಮಾರಣ್ಣ ಅವರು ಯಾವ ರೀತಿ ಆಡಳಿತವನ್ನ ಕೊಟ್ಟಿದ್ದಾರೆ. ಅವತ್ತಿನ ಅವರ ಆಡಳಿತ ಸುವರ್ಣ ಯುಗ ಅಂತಕ್ಕಂಥದ್ದು ಬಹುಶಃ ಇತಿಹಾಸದ ಪುಟಗಳಲ್ಲಿ ಶಾಶ್ವತವಾಗಿ ಉಳಿದೋಗಿದೆ. ಅದೇ ಇನ್ನೊಂದು ಕಡೆ ಕಾಂಗ್ರೆಸ್ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬಹುಮತ ಬಂದಂತ ಸಂಪೂರ್ಣ ಬಹುಮತದಿಂದ ಇವತ್ತು ಸರ್ಕಾರವನ್ನ ರಚನೆ ಮಾಡತಕ್ಕಂಥ ಕಾಂಗ್ರೆಸ್ನ ಪರಿಸ್ಥಿತಿ ಏನಾಗಿದೆ? ಕಳೆದ 3 ವರ್ಷದಲ್ಲಿ ಕಾಂಗ್ರೆಸ್ನವರು ನಮ್ಮ ರಾಜ್ಯದ ಜನತೆಗೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಏನಪ್ಪಾ ಅಂದ್ರೆ, ಕಳೆದ ವರ್ಷ ಮಾನ್ಯ ಮುಖ್ಯಮಂತ್ರಿಗಳು 17ನೇ ಬಜೆಟ್ ಅನ್ನ ಮಂಡನೆ ಮಾಡ್ತಾರೆ. 4 ಲಕ್ಷ ಕೋಟಿಗೂ ಹೆಚ್ಚು ದೊಡ್ಡ ಪ್ರಮಾಣದ ಬಡ್ಜೆಟ್ ಅಂತಕ್ಕಂಥದ್ದನ್ನ ತಿಳಿಸ್ತಾರೆ. ಆದ್ರೆ ಕೇವಲ ಬಡ್ಜೆಟ್ ದೊಡ್ಡ ಪ್ರಮಾಣ ಆಗಿದ್ರೆ ಸಾಲದು. ಆ ಬಡ್ಜೆಟ್ ಕೊಟ್ಟ ಏನು ನಮ್ಮ 7 ಕೋಟಿ ಕನ್ನಡಿಗರಿಗೆ ಯಾವ ರೀತಿ ನಾವು ಸ್ವಾವಲಂಬಿಗಳಾಗಿ ಅವರ ಬದುಕನ್ನ ಕಟ್ಕೊಡ್ತಕ್ಕಂಥದಕ್ಕೆ ಬಡ್ಜೆಟ್ ನ ಪೂರಕವಾಗಿ ಉಪಯೋಗವನ್ನ ಮಾಡಬೇಕಾಗಿತ್ತು. ಅದರ ಬದಲಾಗಿ ಇವತ್ತು ನಮ್ಮ ರಾಜ್ಯದ ಜನತೆಗೆ ನಮ್ಮ ನಾಡಿನ ಮುಖ್ಯಮಂತ್ರಿಗಳಾಗ್ಲಿ ಅಥವಾ ರಾಜ್ಯ ಸರ್ಕಾರ ಆಗ್ಲಿ ಕೊಟ್ಟಿರ್ತಕ್ಕಂಥ ಕೊಡುಗೆ ಏನಪ್ಪಾ ಅಂದ್ರೆ, ಕಳೆದ 3 ವರ್ಷದಿಂದ ನಿರಂತರವಾಗಿ ಪ್ರತಿ ವರ್ಷವೂ ಕೂಡ 1 ಲಕ್ಷ ಕೋಟಿಯಷ್ಟು ಸಾಲದ ಹೊರೆ ಇವತ್ತು ಪ್ರತಿಯೊಬ್ಬ ನಾಗರಿಕನ ಮೇಲೆ, ಕನ್ನಡಿಗನ ಮೇಲೆ ಆ ಒಂದು ಹೊರೆಯನ್ನ ಹೊರಿಸಿರ್ತಕ್ಕಂಥದ್ದು ಬಹುಶಃ ಈ ರಾಜ್ಯ ಸರ್ಕಾರದ ಒಂದು ದೊಡ್ಡ ಕೊಡುಗೆ. ಕಳೆದ 8 ವರ್ಷದ ಸುದೀರ್ಘವಾದಂತ ಮಾನ್ಯ ಮುಖ್ಯಮಂತ್ರಿಗಳ ಆಡಳಿತ ಅವಧಿಯಲ್ಲಿ ಅತಿ ಹೆಚ್ಚು ಸಾಲವನ್ನ ಮಾಡಿರ್ತಕ್ಕಂಥದ್ದು. ಯಾಕಂದ್ರೆ ಇವತ್ತು ನಮ್ಮ ಕರ್ನಾಟಕ ರಾಜ್ಯ 7,64,000 ಕೋಟಿ ಇವತ್ತು ನಮ್ಮೆಲ್ಲರ ಮೇಲೆ ಸಾಲ ಇದೆ. ಅದರಲ್ಲಿ ಅತಿ ಹೆಚ್ಚು ಸಾಲ ಮಾಡಿರ್ತಕ್ಕಂಥ ಕೀರ್ತಿ ಯಾರಿಗಪ್ಪ ಸಲ್ಲಬೇಕು ಅಂದ್ರೆ, ಮಾನ್ಯ ಮುಖ್ಯಮಂತ್ರಿಗಳು ಅವರ 2013-18 ಈ ಒಂದು 3 ವರ್ಷದ ಅವಧಿ ಸೇರಿದ್ರೆ 8 ವರ್ಷದಲ್ಲಿ ಹತ್ತತ್ರ 5 ಲಕ್ಷ ಕೋಟಿ ಏಕೈಕ ಮುಖ್ಯಮಂತ್ರಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಸಾಲವನ್ನ ಮಾಡಿರ್ತಕ್ಕಂಥದ್ದು ಬಹುಶಃ ನಮ್ಮ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳು. ಪ್ರತಿ ತಿಂಗಳು 8,000 ಕೋಟಿ ಸಾಲ, ಪ್ರತಿದಿನ 300 ಕೋಟಿ ರೂಪಾಯಿ ಸಾಲ, ಒಟ್ನಲ್ಲಿ ಸಾಲದ ಹೊರೆಯಲ್ಲೇ ಇವತ್ತು ನಮ್ಮ ರಾಜ್ಯವನ್ನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಕೃಷ್ಣಪ್ಪಣ್ಣವ್ರು ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರು 5 ಗ್ಯಾರಂಟಿಗಳ ಬಗ್ಗೆ ಬಹಳ ಚರ್ಚೆ ಆಗ್ತಾ ಇದೆ. ಈಗ ಇವತ್ತು ನೋಡ್ತಾ ಇದ್ದೆ, ಗಾಡಿಲಿ ಬರ್ತಾ ಓದ್ತಾ ಇದ್ದೆ, ಮತ್ತೊಬ್ರು ರಾಜ್ಯದ ಸಚಿವರು ಎಂ ಬಿ ಪಾಟೀಲ್ ಹೇಳ್ತಾರೆ BPL ಕಾರ್ಡ್ಗಳಿಗೆ ಮಾತ್ರ ಗ್ಯಾರಂಟಿಗಳನ್ನ ಕೊಡಬೇಕು, ಶ್ರೀಮಂತರಿಗೆ ಗ್ಯಾರಂಟಿ ಹೋಗ್ಬಾರ್ದು ಅಂತ. ಯಾಕಣ ಗ್ಯಾರಂಟಿಗಳು ಕೊಡ್ತೀವಿ ಅಂತ ಹೇಳೋದಕ್ಕಿಂತ ನಿಮ್ಮ ಪ್ರಣಾಳಿಕೆಯಲ್ಲಿ ನೀವು ಮಾತು ಕೊಡೋದಕ್ಕಿಂತ ಮುಂಚಿತವಾಗಿ ಇದಕ್ಕೆ ಪರಿಜ್ಞಾನ ಇರಲಿಲ್ವಾ? ಅವಾಗ 7 ಕೋಟಿ ಕನ್ನಡಿಗರಿಗೂ ಕೊಡ್ತೀವಿ, ಎಲ್ರಿಗೂ 2,000 ರೂಪಾಯಿ ಕೊಡ್ತೀವಿ, ಎಲ್ರಿಗೂ ಯುವನಿಧಿ ಕೊಡ್ತೀವಿ, ಎಲ್ರಿಗೂ ಫ್ರೀ ಕರೆಂಟ್ ಕೊಡ್ತೀವಿ, ಫ್ರೀ ಬಸ್ ಕೊಡ್ತೀವಿ, ಎಲ್ಲ ತರ ಕತೆ ಕಟ್ಕೊಂಬಂದ್ರಿ. ಮತ್ತೊಬ್ರು ಹೇಳ್ತಾರೆ ಪಾಪ ಕಾಂಗ್ರೆಸ್ನ ಕೇಂದ್ರದ ನಾಯಕರು ಒಂದು ಮಾತಾಡ್ತಾರೆ ಒಂದು 4-5 ದಿನಗಳ ಹಿಂದೆ, ಈ ಗ್ಯಾರಂಟಿಗಳು ಕೊಡೋದ್ರಿಂದ ರಾಜ್ಯ ಸರ್ಕಾರದ ಮೇಲೆ ಸಾಕಷ್ಟು ಒತ್ತಡ ಆಗಿದೆ, ಗ್ಯಾರಂಟಿಗಳು ಮಾಡಬಾರ್ದಾಗಿತ್ತು, ಕೊಡಬಾರ್ದಾಗಿತ್ತು, ಘೋಷಣೆ ಮಾಡಬಾರ್ದಾಗಿತ್ತು ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಮಾನ್ಯ ಉಪಮುಖ್ಯಮಂತ್ರಿಗಳು ಅವ್ರು ಕೊಟ್ಟಂತ ಹೇಳಿಕೆಯನ್ನ ಒಂದ್ ರೀತಿ ಸಮರ್ಥಿಸ್ಕೊಳ್ಳೋ ರೀತಿನಲ್ಲಿ ಗ್ಯಾರಂಟಿಗಳು ಹೌದು ಸತ್ಯ, ನಮ್ಮ ರಾಜ್ಯದ ಸರ್ಕಾರದ ಖಜಾನೆ ಮೇಲೆ ಬಹಳ ಒತ್ತಡ ಆಗ್ತಾ ಇದೆ ಅಂತಾನು ಕೂಡ ಒಪ್ಕೊಂಡಿದ್ದಾರೆ. ತಿಂಗಳಿಗೆ ಬಿಟ್ಬಿಡಿ, ವರ್ಷಕ್ಕೆ 55,000 ಕೋಟಿ ರೂಪಾಯಿ ಬೇಕು ಇವತ್ತು ಗ್ಯಾರಂಟಿಗಳಿಗೆ. ನಾನು ಇವತ್ತು ಹೇಳ್ತೀನಿ, ಕರ್ನಾಟಕ ನಾಡು ಅತ್ಯಂತ ಸಂಪತ್ತು ಭರಿತವಾದಂತ ನಾಡು. ಇಲ್ಲಿ ಕೂತಿರ್ತಕ್ಕಂಥ ವ್ಯಕ್ತಿಗಳು ಅವ್ರಿಗೆ ಯಾವುದೇ ರೀತಿ ಜನಪರವಾದಂತ ಕಾಳಜಿ ಇಲ್ಲ, ಯಾವುದೇ ರೀತಿ ಯಾವ ರೀತಿ ನಮ್ಮ ರಾಜ್ಯವನ್ನ ಅಭಿವೃದ್ಧಿಯ ದಿಕ್ಕಿಗೆ ತಗೊಂಡು ಹೋಗ್ಬೇಕು ಅಂತಕ್ಕಂಥ ದೂರದೃಷ್ಟಿನೂ ಇಲ್ಲ, ದೂರಾಲೋಚನೆಗಳು ಇಲ್ಲ, ಯಾವುದೇ ಕಲ್ಪನೆಗಳು ಇಲ್ಲ, ಬದ್ಧತೆನೂ ಇಲ್ಲ, ಚಿಂತನೆಯೂ ಇಲ್ಲ. ಹಾಗಾಗಿ ಇವತ್ತು ನಮ್ಮ ಕರ್ನಾಟಕ ರಾಜ್ಯ ಸ್ವರ್ಗೋಗ್ತಾ ಇರೋದು.